ಕನ್ನಡ ಇಂಡಸ್ಟ್ರಿಗಳು ಇಲ್ಲ ಅಂತಂದ್ರೆ 1 ಇಯರ್‌ಗೆ 200 300 ಫಿಲ್ಮ್ ಬರ್ತಾ ಇರ್ತವೆ. ಹ್ಮ್. ಬಟ್ ಆದ್ರೂ ಕೂಡ ಆಡಿಯನ್ಸ್ ಅಂದ್ರೆ ಕನ್ನಡದ ಅಭಿಮಾನಿಗಳಾಗಿರ್ಲಿ, ಯಾರು ಜಾಸ್ತಿ ಥಿಯೇಟರ್‌ಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ. ಯಾಕೆ ಕನ್ನಡದ ಮೇಲೆ ಪ್ರೀತಿ ಏನಾದ್ರೂ ಕಡಿಮೆ ಆಯ್ತಾ? ಫಿಲ್ಮ್ ಮೇಲೆ ಏನಾದ್ರೂ ಇಂಟ್ರೆಸ್ಟ್ ಕಡಿಮೆ ಆಯ್ತಾ? ಏನ್ ಹೇಳ್ತೀರಾ? ಅಂದ್ರೆ ಕಂಟೆಂಟ್ ಬರ್ತಾ ಇಲ್ವಾ? ಯಾವ್ದಕ್ಕೋಸ್ಕರ ಈ ತರ ಆಗ್ತಿದೆ ಅಂತ? For business and personal promotions in Suman TV Kannada, please contact 9686376663. ಅದೇ ನಾನು ಮೊನ್ನೆ ಅಷ್ಟೇ ನನ್ನ ಫ್ರೆಂಡ್ ಹತ್ರ ಹಂಗೆ ಡಿಸ್ಕಸ್ ಮಾಡ್ತಿದ್ದೆ. ಅಂದರೆ ನಾವೆಲ್ಲ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದ ಏಜು ಅಥವಾ ಟೈಮ್ ಬಂದಿದ್ದು ಪೀರಿಯಡಲ್ಲಿ 2014, 15, 16 ಹಾ. ಆ ಟೈಮಲ್ಲಿ ಥಿಯೇಟ್ರದೇ ಒಂದು ಕಲ್ಚರ್ ಇತ್ತು. ಹೌದು. ಥಿಯೇಟ್ರ್ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇತ್ತು. ಅಂದರೆ ಸಿನಿಮಾದವ್ರನ್ನ ಥಿಯೇಟ್ರಿಗೆ ಬಂದು ನೋಡಬೇಕು, ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅನ್ನೋ ಒಂದು ಕಲ್ಚರ್ ಇತ್ತು. ಆ್ಯಂಡ್ ಹಂಗಾಗಿ ಈಗಂತಲ್ಲ, ಮುಂಚೆಯಿಂದನೂ ಸಿನಿಮಾನ ಎಲ್ಲ ಜನಗಳು ಥಿಯೇಟ್ರಲ್ಲಿ ನೋಡಬೇಕು ಅಂದ್ರೆ ಅದಕ್ಕೆ ಚಿತ್ರಮಂದಿರ ಅಂತಲೇ ಕರೀತಾರೆ. ಅದಕ್ಕೆ ಚಿತ್ರಮಂದಿರ ಅಂತಲೇ ಅದಕ್ಕೆ ಅಷ್ಟೆಲ್ಲ ಕಟ್ಟಿ, ಅದಕ್ಕೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಅಷ್ಟು ದೊಡ್ಡ ಜಾಗದಲ್ಲಿ ಕಟ್ಟಿರ್ತಾರೆ. ಜನರು ಈಗ ಯಾವಾಗ ಈ ಕೊರೋನಾ ಎಲ್ಲ ಬಂತೋ, ಯಾವಾಗ OTT ಪ್ಲಾಟ್ಫಾರ್ಮ್ ಎಲ್ಲ ಆಯಿತೋ, ಜನಗಳಿಗೆ ಆ ಒಂದು ನೋಡ್ತಾ 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 ಆ ಕಲ್ಚರ್ ಎಲ್ಲ ಮರ್ತು ಅಂತ ನಂದೊಂದು ಮೈಂಡ್ಸೆಟ್, ಫೀಲಿಂಗ್ ಅದು. ಅಂದರೆ ಯಾಕೆ ಹಂಗಾಯಿತು ನನಗೂ ಗೊತ್ತಿಲ್ಲ. ಅಂದರೆ ಮೋಸ್ಟ್ಲಿ ಕೊರೋನಾ ಒಂದು ಎಫೆಕ್ಟ್ ಆಗಿರ್ಬೋದು. ಆ್ಯಂಡ್ ಇವತ್ತಿನ ಫೋನ್ಗಳದ್ದು ಯೂಸೇಜ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಫೋನ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಸೋಷಿಯಲ್ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದು ಸಿನಿಮಾ ಮಾತ್ರ ಮುಂಚೆ. ಸೊ ಅದಕ್ಕೆ ಸಿನಿಮಾದವ್ರನ್ನ ಅಷ್ಟು ವ್ಯಾಲ್ಯೂ ಇತ್ತು. ಸಿನಿಮಾನ ಪೂಜಿಸ್ತಿದ್ರು ಜನ. ಆಮೇಲೆ ಸಿನಿಮಾ ಕಲಾವಿದರನ್ನ ಅಷ್ಟು ವ್ಯಾಲ್ಯೂ ಮಾಡ್ತಾಯಿದ್ರು. ಬಟ್ ಈಗ ತುಂಬ ಪ್ಲ್ಯಾಟ್ಫಾರ್ಮ್ಗಳು ಜಾಸ್ತಿ ಆಗೋಗಿ, ಅಂದರೆ ನೀವು ನೋಡಿದ್ರೆ ಈಗ ಯೂಟ್ಯೂಬ್ ತೊಗೋತೀರಾ, ರೀಲ್ಸ್ ತೊಗೋತೀರಾ, ಆ್ಯಂಡ್ ವೆಬ್ ಸೀರೀಸ್ ಅಂತ ಇದೆ. ಆಮೇಲೆ ಆ್ಯಂಡ್ ತುಂಬ ಪ್ಲ್ಯಾಟ್ಫಾರ್ಮ್ಗಳಿವೆ. ಯಾಕಂದರೆ ಎಲ್ಲರಿಗೂ ಅವರ ಟ್ಯಾಲೆಂಟ್ ತೋರಿಸೋ ಒಂದು ಪ್ಲ್ಯಾಟ್ಫಾರ್ಮ್ಗಳು ಸಿಕ್ಕಿದೆ. ಇಟ್ಸ್ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದು ಎಷ್ಟು ಮಟ್ಟಿಗೆ ಅದು ಜನಗಳಿಗೆ ರೀಚ್ ಆಗ್ತಿದೆ ಅಂದರೆ ಜನಗಳು ಎಲ್ಲಿ ಕಳೆದೋಗ್ಬಿಡ್ತಾರೋ ಅನ್ನೋ ನನಗೊಂದು ಅನ್ನಿಸ್ತಿರೋದು. ಅಂದರೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆ ದಿನಗಳನ್ನ ಎಲ್ಲಿ ಜನ ಮರ್ತ್ಬಿಡ್ತಾರೆ. ಅಂದ್ರೆ ಇವಾಗ ಆಲ್ಮೋಸ್ಟ್ ಯಾರ್ಯಾರು ಫಿಲ್ಮ್ ಮಾಡ್ತಾರಲ್ವಾ, ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಡೈರೆಕ್ಟರ್ ಅಷ್ಟು ಕಷ್ಟಪಟ್ಟು ಫಿಲ್ಮ್ ಮಾಡಿರ್ತಾರೆ. ಬಟ್ ಥಿಯೇಟರ್‌ಗೆ ಬನ್ನಿ ಅಂತ ಹೇಳಿ ಜನಗಳ ಹತ್ರ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಏನ್ ಹೇಳ್ತೀರಾ? ಅದೇ ನಮಗೂ ನಾನು ಈ ಸಿನಿಮಾ ಇದು ಮಾಡ್ಬೇಕಾದ್ರೆ ನಾವು ಥಿಯೇಟ್ರಿಗೆ ಹೋಗಿ ವಿಸಿಟ್ ಮಾಡ್ತಿದ್ದು ಅದೇ ಕಾರಣ. ಅಂದರೆ ಮುಂಚೆ ಸಿನಿಮಾ ಮಾಡಿ ಒಂದು ಪೋಸ್ಟ್ ರನ್ಸ್ ಆಗಿದ್ರೆ ಅದೊಂದು ಇನ್ವಿಟೇಷನ್ ಆಗಿರ್ತಿತ್ತು, ಅಷ್ಟೇ ಸಾಕಾಗ್ತಿತ್ತು. ಅಥವಾ ಒಂದು ಮೈಕಲ್ಲಿ ಹಿಂಗೆ ಟಾಮ್ ಹೊಡ್ಕೊಂಡು ಹೋಗೋರು, ಅಥವಾ ಜನಗಳಿಗೆ ಅಷ್ಟು ಬೇಗ ತಲುಪ್ಬಿಡ್ತಿತ್ತು. ಆಮೇಲೆ ನ್ಯೂಸ್ಗಳಿಂದನೂ ಜಾಸ್ತಿ ತಲುಪ್ತಿತ್ತು. ಬಟ್ ಈಗ ನ್ಯೂಸಲ್ಲಿ ಹೇಳಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ತಲುಪಿಸ್ಬೇಕು, ಆಮೇಲೆ ಜನಗಳಿಗೆ ಪರ್ಸನಲ್ ಹೋಗಿ ಇನ್ವೈಟ್ ಮಾಡಬೇಕು, ಕಾಲೇಜ್ಗಳಿಗೆ ಹೋಗಿ ಪ್ರಮೋಷನ್ ಮಾಡಬೇಕು. ಆ್ಯಂಡ್ ಇಷ್ಟೆಲ್ಲ ಪ್ರಮೋಷನ್ ಮಾಡಿದ್ರು ಜನಗಳು ಇನ್ನೂ ಥಿಯೇಟ್ರಿಗೆ ಬರ್ತಾ ಇಲ್ಲ. ಅದು ಮೇ ಬಿ ಇದು ಈ ಫೋನ್ ಬಂದಿರೋದ್ರಿಂದ ಅದ್ರದ್ದು ಎಫೆಕ್ಟ್ ತುಂಬ ಇದೆ. ಅಂದರೆ ನಾನು ಜನಗಳನ್ನ ಕೇಳ್ಕೊಳ್ಳೋದು ಒಂದೇ, ಅಂದರೆ ಹೌದು, ನಿಮ್ಮ ಬಜೆಟ್ಟು ಅಥವಾ ನಿಮ್ಮ ದುಡ್ಡು ನೀವು ಲೆಕ್ಕ ಹಾಕ್ತೀರಾ ನಿಜ. ಬಟ್ ಸಿನಿಮಾ ಅನ್ನೋದನ್ನ ಅದು ಒಂಥರ ತುಂಬ ಕಾಸ್ಟ್ಲಿ ಫಾರ್ಮ್ ಆಫ್ ಆರ್ಟ್ ಅದು. ಬೇರೆ ಅಂದರೆ ಬೇರೆದನ್ನ ನಾವು ಬೇರೆ ಒಂದು ವರ್ಲ್ಡ್‌ನೇ ನಾವು ಬಿಲ್ಡ್ ಮಾಡ್ತಿದ್ದೀವಿ ಅಂತಂದರೆ ಡೆಫಿನೆಟ್ಲಿ ಇಟ್ ನೀಡ್ಸ್ ಸೋ ಮಚ್ ಮನಿ. ಸೊ ಅಷ್ಟು ದುಡ್ಡು ನಾವು ಹಾಕ್ತಿದ್ದೀವಿ ಅಂತಂದಾಗ ಡೆಫಿನೆಟ್ಲಿ ಜನಗಳು ಅದನ್ನು ಥಿಯೇಟ್ರಲ್ಲಿ ಬಂದು ಸೆಲೆಬ್ರೇಟ್ ಮಾಡಬೇಕು. ಅಲ್ಲ, ಕಂಟೆಂಟ್ ಚೆನ್ನಾಗಿದ್ರು ಕೂಡ ಬರ್ತಾ ಇಲ್ಲ. ಬರ್ತಾ ಇಲ್ಲ. ಅದೇ ನನಗೂ ಅದೇ ಅನಿಸ್ತಿರೋದು. ಅಂದರೆ ಏನು ಅಂದರೆ ಆ ಮೈಂಡ್ಸೆಟ್ಟಿಂದ ಹೊರಗಡೆ ಬರಬೇಕು. ಇನ್ನೊಂದು 1 ಮಂತಿಂದ OTTಲಿ ಬರುತ್ತಲ್ವಾ, ಫೋನಲ್ಲಿ ನೋಡೋದ್ರಾಯ್ತು, ಟಿವಿಲಿ ನೋಡೋದ್ರಾಯ್ತು ಅಂತ ಅಂದ್ಕೊಂಡಿದ್ದಾರೆ. ಸೊ ಅದೊಂದು ಆಗಬಾರ್ದು. ಅಂದರೆ ಹೌದು, ಅಂದರೆ ನಿಮ್ಗೆ ಅದು ಈಸಿ ಇರ್ಬೋದು ನಿಜ. ಬಟ್ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಯಾಕೆ ಅಂತಂದರೆ ಈ ಥರ ಆದರೆ ಎಲ್ಲರೂ ಅವಾಗ ಸಿನಿಮಾ ಮಾಡೋದು ಮೋಸ್ಟ್ಲಿ ಅದು ಹೋಗ್ತಾ ಹೋಗ್ತಾ ಡ್ರಾಪ್ ಆಗಿಬಿಡುತ್ತೆ. ಎಲ್ಲರೂ ವೆಬ್ ಸೀರೀಸ್ ಥರ ಇನ್ನೊಂದು ಸ್ಟಾರ್ಟ್ ಆಗಿಬಿಡುತ್ತಾ, ಅಥವಾ ಎಲ್ಲ ಬರೀ ಟಿವಿಗೆ ಅಥವಾ OTT ಪ್ಲಾಟ್ಫಾರ್ಮ್ ಮಾಡೋಕ್ಕೆ ಅಂತಲೇ ಬೇರೆ ಏನಾದ್ರು ಕಲ್ಚರ್ ಸ್ಟಾರ್ಟ್ ಆಗಿಬಿಡುತ್ತಾ ಅಂತ ಒಂದು ನನಗನ್ಸುತ್ತೆ. ಸೊ ಅದಾಗಬಾರ್ದು. ಈಗ ಬರೀ 100-200 ಕೋಟಿ ಸಿನಿಮಾಗಳು ಮಾಡಿದಾಗ ಮಾತ್ರ ಸಿನಿಮಾ ಅಂತ ಅನ್ಸ್ಕೊಂಡಾಗಿದೆ. ಸೊ ಅದೆಲ್ಲ ಬ್ರೇಕ್ ಆಗಬೇಕು. ಒಂದಷ್ಟು ಹೊಸಬ್ರಿಗೂ ಅವಕಾಶ ಸಿಗಬೇಕು. ಅದು ನಿಮ್ಗೆ ಗೊತ್ತಿರುತ್ತೆ ಜನಗಳಿಗೆ. ಅಂದರೆ ನೀವು ಇವತ್ತು ಕೊಡೋ ಅವಕಾಶನೇ ನಾಳೆ ನಾವು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅಥವಾ ದೊಡ್ಡ ದೊಡ್ಡ ಕೆಲಸಗಳು ಮಾಡೋಂಥ ಶಕ್ತಿ ನಮಗೆ ಸಿಗೋದು. ಸೊ ಅಟ್ಲೀಸ್ಟ್ ನಾನು ಹೇಳೋದು ಓಕೆ. ಅಂದರೆ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಫಾಲ್ಸ್ ಪ್ರಾಮಿಸ್ ಕೊಟ್ಬಿಟ್ಟಿದ್ದಾರೆ. ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಏನೋ ಕೆಲಸದಲ್ಲಿ ಡಿಸಪಾಯಿಂಟ್ ಆಗಿರ್ತಾರೆ. ಸೊ ಅದೊಂದು ಆಗದೆ ಯಾವಾಗ ನೀವು ಮೌತ್ ಟು ಮೌತ್ ಸ್ಪ್ರೆಡ್ ಆಗಿರುತ್ತೋ, ಅಥವಾ ಒಂದು ಆರ್ಗ್ಯಾನಿಕ್ ಆಗಿ ಯಾವಾಗ ಅದು ರೀಚ್ ಆಗಿರುತ್ತೋ, ಅಟ್ಲೀಸ್ಟ್ ಆಗ್ಲಾದ್ರೂ ನೀವು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ. ಯಾಕೆಂದರೆ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡಿ. ಆ ಫೀಲ್ನ ಏನಂತಾರೆ, ಆ ಒಂದು ಗತವೈಭವ ಅಂತ ಏನು ಕರೀತಾರೆ ಸಿನಿಮಾದು, ಅದನ್ನು ಮರೆಯೋದು ಬೇಡ ನಮ್ಗೆ.
ಯಾಕೆಂದ್ರೆ ಆಗಿನ ಕಾಲದಲ್ಲಿ ಥಿಯೇಟ್ರಲ್ಲಿ ಮುಂದೆ ಇನ್ನೂ ಕಾಯಿನ್ಗಳನ್ನ ಎರಚಿ ಏನ್ ಸೆಲೆಬ್ರೇಟ್ ಮಾಡ್ತಿದ್ರು, ಪಟಾಕಿ ಹೌದು. ಹೊಡೆದು, ದೀಪ ಆರತಿ ಎಲ್ಲ ಎತ್ತಿ. ಅಂದ್ರೆ ಆ ಕಲ್ಚರ್ ಹಂಗೆ ಇರ್ಲಿ ಅಂತ ನಾನು ಹೇಳ್ತಿರೋದು. ಅದನ್ನ ಉಳಿಸ್ಕೋಬೇಕು ನಾವು ಅಂತ. ಎಸ್. ಇವಾಗ ಏನಾಗಿದೆ ಅಂದ್ರೆ ಆಗಿನ ಕಾಲ ಒಂದಿತ್ತು. ಏನಂತ ಅಂದ್ರೆ ದರ್ಶನ್, ಸುದೀಪ್, ಧ್ರುವ ಸರ್ಜಾ ಯಾರಾದ್ರೂ ಹೊಸೊಬ್ರು ಇಂಡಸ್ಟ್ರಿಗೆ ಬಂದ್ರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ರು ಜನ. ಅವರ ಸಿನಿಮಾನ ಗೆಲ್ಲಿಸ್ತಿದ್ರು. ಹೋಗಿ ಸಿನಿಮಾನ ಕೂಡ ನೋಡ್ತಾ ಇದ್ರು. ಬಟ್ ಈಗ ಬರುವಂತಹ ಯಂಗ್‌ಸ್ಟರ್ಸ್‌ನ ಜನ ಎಲ್ಲೂ ಒಂದ್ ಕಡೆ ಅಕ್ಸೆಪ್ಟು ಮಾಡ್ಕೊಳ್ತಾ ಇಲ್ಲ. ಬೆಳೆಸ್ತಾನೂ ಇಲ್ಲ ಅಂತ ಹೇಳಿ ಅನಿಸ್ತಿದೆ. ನನ್ಗೂ ಇದನ್ನ ಜನ ಕೂಡ ಹೇಳ್ತಾ ಇದ್ದಾರೆ. ಜನ ಕೂಡ ಹೇಳ್ತಿದ್ದಾರೆ. ಅಂಡ್ ನಾವು ಅಬ್ಸರ್ವ್ ಮಾಡ್ದಂಗೆ ಅದು ಹಂಗೆ ಇರೋದು. ಅಂದ್ರೆ ಆ, ಈಗ ಲಾಸ್ಟ್ ಯಾರು ಒಬ್ರು ಸ್ಟಾರ್ ಆಗಿದ್ದಾರೆ ಅಂತ ನನ್ನ ಪ್ರಕಾರ ಧನಂಜಯ ಅವರೇ ಲಾಸ್ಟ್ ಒಬ್ರು ಸ್ಟಾರ್ ಆಗಿತ್ತು ಅಂತ ಅನ್ಸುತ್ತೆ. ಅಂದ್ರೆ ಒಂದು ಸ್ಟಾರ್ ಲಿಸ್ಟ್ ಅಲ್ಲಿ ಇರೋದು ಧನಂಜಯ ಅವರೇ ಲಾಸ್ಟ್ ಅಂತ ಅನ್ಸುತ್ತೆ. ಆ ಕಡೆಯಿಂದ ಈ ಕಡೆ ಬರ್ಲೇ ಇಲ್ಲ ಹಾ. ಅಂತ. ಅದಾದ್ಮೇಲೆ ಅವರೆಲ್ಲ 80s ಅಲ್ಲಿ ಇದಾರೆ ಮೋಸ್ಟ್ಲಿ. 90s ಅಲ್ಲಿ ಹುಟ್ಟಿರೋರು ನಾವುಗಳೆಲ್ಲ ಅಂದ್ರೆ ನಾವು ಸ್ಟಾರ್ ಆಗ್ಬೇಕು ಅನ್ನೋದು ಆಸೆ ಇದ್ರೂನು, ಸ್ಟಾರ್ ಆಗ್ಬೇಕು ಅಂದ್ರೆ ನಮ್ಗೊಂದು ಏನೋ ಅದು ಏನೋ ದೊಡ್ಡ ನಮ್ಗೆಲ್ಲ ಜನಗಳು ಬಂದು ಎತ್ತಿ ಆಡ್ಬೇಕು ಅನ್ನೋದಿಲ್ಲ. ನಾವಿನ್ನೂ ಕೆಲಸ ಮಾಡ್ಬೇಕು ಅದ್ರ ತಕ್ಕಂಗೆ ನಿಜ. ಬಟ್ ಅಟ್ಲೀಸ್ಟ್ ಜನ ಅದಕ್ಕೆ ಪ್ರೋತ್ಸಾಹ ಮಾಡ್ಬೇಕಲ್ಲ. ಸೊ ಆ ಪ್ರೋತ್ಸಾಹ ಒಂದು ನಡೀತಿಲ್ಲ ಅಂತ ಅನ್ಸ್ತಿದೆ. ಅಂದ್ರೆ ಮೋಸ್ಟ್ಲಿ 90s ಅಲ್ಲಿ ಬಂದಿರೋ ಹೀರೋಗಳಲ್ಲಿ ಅಥವಾ ಆ ಟೈಮಲ್ಲಿ ಹುಟ್ಟಿರೋ ಹೀರೋಗಳಲ್ಲಿ ಅಂದ್ರೆ ನಾನು ಹೇಳ್ತಾ ಡೇಟ್ ಆಫ್ ಬರ್ತ್ ಪ್ರಕಾರ. ಸೊ ನಾವೀಗ ರೀಸೆಂಟ್ ಟೈಮ್ ಬಂದಿರೋ ಹೀರೋಗಳಲ್ಲಿ ಒಂದಷ್ಟು ಸ್ಟಾರ್ ಆಗೋದು ತುಂಬಾ ಕಷ್ಟ ಇದೆ. ಅಂದ್ರೆ ಆ ಲಿಸ್ಟಿಗೆ ಹೋಗೋದು ಸ್ಟಾರ್ ಗಿರಿ ಅಂತ ಏನಿದೆ ಅಲ್ಲಿ ಲಿಸ್ಟಿಗೆ ಹೋಗೋದು ತುಂಬಾ ಕಷ್ಟ ಇದೆ ಅಂತ ನಂಗೆ ಅನ್ಸುತ್ತೆ. ಬಟ್ ಅದನ್ನೆಲ್ಲ ಬ್ರೇಕ್ ಮಾಡಬೇಕು ಅಂದ್ರೆ ಮೇ ಬಿ ಈ OTT ಎಲ್ಲ ಸ್ವಲ್ಪ ಕಮ್ಮಿ ಆದರೆ, ಅದು ಕಮ್ಮಿ ಆಗಲ್ಲ ಈಗಿನ ಇದಕ್ಕೆ. ಅಟ್ಲೀಸ್ಟ್ ನಾನು ಹೇಳೋ ಜನಗಳನ್ನ ಕೇಳ್ಕೊಡೋದು ಒಂದಷ್ಟು ಸಿನಿಮಾಗಳನ್ನ ಹೊಸಬ್ರಾದ್ರು ಅವ್ರುಗಳ್ನ ಒಂದು ತುಂಬ ಚೆನ್ನಾಗಿ ಕೇಳಾಗ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಆ ಆನೆಸ್ಟಿ ವರ್ಕಲ್ಲಿ ಕಾಣಿಸಿದಾಗ ಪ್ಲೀಸ್ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಕೇಳಬೇಕು. ಇಲ್ಲ ಅಂತಂದ್ರೆ ನಮ್ಮಂಥವ್ರು ಎಷ್ಟೋ ಕನಸು ಇಟ್ಕೊಂಡು ಬಂದಿರ್ತೀವಿ ಏನೋ ಆಗಬೇಕು ಅಂತ. ಅದೆಲ್ಲೋ ಒಂದು ಕಡೆ ಲೈಫ್ನ ಹಂಗೂ ಆಗದೆ ಹಿಂಗೂ ಆಗದೆ ಮಧ್ಯದಲ್ಲಿ ಸಿಗಾಕೊಳ್ಳೋದು ಬೇಡ ಅಂತ ನನಗನ್ಸುತ್ತೆ. ಹೌದು. ಇನ್ನೊಂದು ನೋಡ್ದೆ ಏನಂತ ಅಂತಂದ್ರೆ ಇವಾಗ ಎಷ್ಟೋ ಜನ ಯಂಗ್‌ಸ್ಟರ್ಸ್ ಬರ್ತಾರೆ ಫೀಲ್ಡಿಗೆ. ಕನ್ನಡ ಫಿಲ್ಮ್ ಮಾಡ್ತಾರೆ. ಫಿಲ್ಮ್ ಮಾಡಿದ ತಕ್ಷಣ ಥಿಯೇಟರ್‌ಗೂ ಕೂಡ ಜನ ಬರಲ್ಲ. ಹಿಂದೆಯೂ ಕೂಡ ಒಬ್ರು ಆಕ್ಟರ್ ಹೇಗೆ ಒಂದು ಫಿಲ್ಮ್ ರಿಲೀಸ್ ಆಗಿತ್ತು. ಅವ್ರು ಪ್ರಮೋಷನ್‌ಗೋಸ್ಕರನೇ ಯಾವುದಕ್ಕೋ ಗೊತ್ತಿಲ್ಲ. ಬಟ್ ಅಳ್ತಾ ಹೇಳ್ತಾ ಇದ್ರು ಅವರು. ನಮ್ಮ ಫಿಲ್ಮ್ ಜನ ಬರ್ತಾ ಇಲ್ಲ. ಬಂದ್ ನೋಡಿ ಚೆನ್ನಾಗಿದೆ. ಕಂಟೆಂಟ್ ಚೆನ್ನಾಗಿದೆ. ಆದ್ರೂ ಕೂಡ ಜನ ಎಲ್ಲೋ ಒಂದ್ ಕಡೆ ಬರ್ತಾನೆ ಇರ್ಲಿಲ್ಲ. ಎಲ್ಲೋ ಅವಾಗಿನ ಕಾಲದಲ್ಲಿ ಅವಾಗಿನ ಕಾಲ ಅಲ್ಲ, ಈ 80s ಒಂದು 20 ಇಯರ್ಸ್ ಬ್ಯಾಕ್ ಅಂಬರೀಷ್ ಅವರು ಒಂಥರ ಕನ್ನಡ ಇಂಡಸ್ಟ್ರಿ ಪಿಲ್ಲರ್ ಆಗಿದ್ರು. ಆಮೇಲೆ ಪುನೀತ್ ರಾಜ್‌ಕುಮಾರ್ ಎಕ್ಸ್‌ಪೈರ್ಡ್ ಆದ್ಮೇಲೆ ಎಲ್ಲೋ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಏನಾದ್ರು ಡೌನ್ ಆಯ್ತಾ? ಇವನ್ ಯಶ್ ಅವರು ಕೂಡ ಪ್ಯಾನ್ ಇಂಡಿಯಾಕ್ಕೆ ಹೋದ್ರು. ಇನ್ನೊಂದ್ ಕಡೆ ಇಲ್ಲಿ ಸ್ಟಾರ್ ವಾರ್ ನಡೀತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿನೇ ಕನ್ನಡ ಆಕ್ಟರ್ಸ್‌ನ್ನೇ ಅವ್ರವ್ರ ನಡುವೆನೇ ಲೈಕ್ ಜಗಳ ಇದೆಯಾ? ಏನ್ ಹೇಳ್ತೀರಾ? ಆದ್ರೆ ಇಲ್ಲಿನೇ ಜಾಸ್ತಿ ಇದನ್ನ ಆಗ್ತಾ ಇದೆಯಾ? ಫಸ್ಟ್ ಅವ್ರ ಒಳಗಡೆನೆ. ನಾನು ಇದನ್ನೆಲ್ಲ ಮಾತಾಡೋಕೆ ನಾನು ತುಂಬ ಚಿಕ್ಕವನು ಆ್ಯಕ್ಚುಲಿ. ಅಂದರೆ ಸ್ಟಾರ್ ವಾರ್ ಬಗ್ಗೆ ಮಾತಾಡೋದಕ್ಕಾಗಲಿ ಅಥವಾ ಈ ಕನ್ನಡ ಚಿತ್ರರಂಗ ಪರಂಪರೆನ ಉಳಿಸ್ಕೊ ಬಂದಿರೋರು ಡಾಕ್ಟರ್ ರಾಜ್‌ಕುಮಾರ್ ಅವರಾಗಿರಲಿ, ಅವರೆಲ್ಲ ಆಲದ ಮರ. ಹೌದು. ಅಂಬರೀಷ್ ಅವರಾಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಕನ್ನಡ ಚಿತ್ರರಂಗನ ಬೆಳೆಸ್ಕೊ ಬಂದಿರೋರು ಇವರೆಲ್ಲ ಇದ್ದಾರೆ. ನಾವೆಲ್ಲ ಇನ್ನೂ ಆ ಆಲದ ಮರದ ಪಕ್ಕದಲ್ಲಿರೋ ಒಂದು ಇನ್ನೂ ಗರಿಕೆ ಹುಲ್ಲು ಅಲ್ಲ. ಅಷ್ಟು ಚಿಕ್ಕವರು ಇದ್ರ ಬಗ್ಗೆ ಮಾತಾಡೋಕೆ ನಾನು ಎಸ್ಪೆಷಲಿ. ಬಟ್ ಎಲ್ಲೋ ಒಂದು ಕಡೆ ನಿಜ ಆ ನಾಯಕತ್ವ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಒಂದೊಂದು ಸಲ ಒಂದು ಸ್ವಲ್ಪ ಸಪೋರ್ಟ್ ಮಾಡೋರು ಬೇಕು ಅಂತ ಅನ್ಸುತ್ತೆ. ಅಥವಾ ಅದ್ರ ಜೊತೆಗೆ ಜನಗಳ ಸಪೋರ್ಟು ಎಷ್ಟು ಇಂಪಾರ್ಟೆಂಟು ಹಂಗೆ ಇಂಡಸ್ಟ್ರಿಯವರು ದೊಡ್ಡ ದೊಡ್ಡ ಏನಂತ ಹೇಳ್ತಾರೆ ನಟರುಗಳೆಲ್ಲ ನಮಗೆ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಇಂಪಾರ್ಟೆಂಟ್. ಅದು ಅಂದರೆ ನಾವು ಅದನ್ನ ಬ್ಲೇಮ್ ಮಾಡ್ತಿದ್ದೀವಿ ಅಂತನೂ ಅಲ್ಲ. ಅಂದರೆ ಒಂದು ಹೊಸ ಸಿನಿಮಾ ಅಂತ ಬಂದಾಗ ಒಂದು ದೊಡ್ಡವರು ಅವರು ಸ್ವಲ್ಪ ಒಂದಷ್ಟು ಅವ್ರು ಕೇಳಿರೋ ಪ್ರಕಾರ ಆದರೂ ನಮ್ಮನ್ನ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಅದಿಲ್ಲದೆ ಈ ನಾನು ಸ್ಟಾರ್ ವಾರ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಅಲ್ಲ ಯಾಕೆ ಈ ವಿಷಯ ಎತ್ತಿದೀನಿ ಅಂತಂದ್ರೆ, ಇವಾಗ ರೀಸೆಂಟ್ ಆಗಿ ಮಾರ್ಕ್ ಸಿನಿಮಾ ರಿಲೀಸ್ ಆಯ್ತು ಸುದೀಪ್ ಅವ್ರದ್ದು. ಇನ್ನೊಂದ್ ಕಡೆ ದರ್ಶನ್ ಅವ್ರ ಸಿನಿಮಾ ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು. ಅಂದ್ರೆ ಎಲ್ಲೂ ಒಗ್ಗಟ್ಟಿಲ್ವಾ ಕನ್ನಡ ಇಂಡಸ್ಟ್ರಿ ಅನ್ನೋದು ಕೇಳ್ಬರ್ತಾ ಇದೆ. ಇನ್ನೊಂದ್ ಕಡೆ ನೀವು ಬೇರೆ ಕಡೆ ನೋಡಿ, ತೆಲುಗು ಇಂಡಸ್ಟ್ರಿ ಆಗಿರ್ಲಿ, ಇನ್ನು ಬಾಲಿವುಡ್ ಇಂಡಸ್ಟ್ರಿ ಆಗಿರ್ಲಿ, ಅಲ್ಲಿ ಸ್ಟಾರ್ ವಾರ್ ಇದ್ರೂ ಕೂಡ ಅವರು ಜನಗಳ ಮುಂದೆ ತೋರಿಸ್ತಿರ್ಲಿಲ್ಲ. ಅಲ್ಲಲ್ಲೇ ಬಗೆಹರಿಸ್ಕೊಳ್ತಾ ಇದ್ರು. ಬಟ್ ಇಲ್ಲಿ ಆ ಜನಗಳಿಗೂ ಕೂಡ ಒಂದು ಅಭಿಪ್ರಾಯ ಮೂಡುತ್ತೆ. ಅಯ್ಯೋ! ಇವ್ರ ಮಧ್ಯೆನೇ ಇಷ್ಟು ಕ್ಲಾಶಸ್ ಇಟ್ಕೊಂಡು ಇವ್ರು ಹೆಂಗೆ ಫಿಲ್ಮ್ ಮಾಡ್ತಾರೆ? ಯಾಕೆ ನಮ್ಮ ಕನ್ನಡ ಇಂಡಸ್ಟ್ರಿನ ಇವರೇ ಅರ್ಧ ಡೌನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ನಾನು ನೋಡೋದು ಏನು, ನನ್ಗೆ ಅನ್ಸಿರೋ ಪ್ರಕಾರ ಏನು ಅಂತಂದ್ರೆ, ಅಂದ್ರೆ ಸ್ಟಾರ್ ವಾರು
ಸ್ಟಾರ್ಗಳ ಮಧ್ಯೆ ಇಲ್ಲ ನನ್ನ ಪ್ರಕಾರ. ಹೌದು. ಜನಗಳ ಮಧ್ಯೆ ಇದೆ. ಅಂದ್ರೆ ಅವ್ರವ್ರ ಫ್ಯಾನ್ಸ್ಗಳು ಸ್ವಲ್ಪ ಏನು ಡಿವೈಡ್ ಆಗಿರ್ತಾರೋ, ಅವ್ರವ್ರ ಮಧ್ಯದಲ್ಲಿ ಒಂದು ಮಿಸ್ಕಮ್ಯುನಿಕೇಶನ್ ಆಗೋ, ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಆಗೋ, ಅವ್ರ ಮಧ್ಯೆ ಆ ವಾರ್ ಆಗೋ ಥರ ಮಾಡ್ಬಿಡ್ತಾರೇನೋ ಅಂತ ಅನ್ನಿಸ್ತಿದೆ. ಅಂದ್ರೆ ಯಾವುದೋ ಒಂದು ಥರ್ಡ್ ಪರ್ಸನ್ ಇಂದ ಆಗ್ತಿರೋ ಒಂದಿದು ಏನದು ಒಂದು ತುಂಬಾ ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು ಇದನ್ನ. ಅದು ಬಿಟ್ರೆ ಅಂದ್ರೆ ನಾನು ಹೇಳೋದು ಈಗ ನಾವು ಹಾನೆಸ್ಟ್ ಆಗಿ ನೋಡ್ರಿ, ಈಗ ದೊಡ್ಡ ದೊಡ್ಡ ಸ್ಟಾರ್ಗಳ ಮಧ್ಯೆ ಈಗ ನೀವು ನೋಡಿದ್ರಿ, ಈಗ ಮಾರ್ಕ್ ಬಗ್ಗೆ ಹೇಳಿದ್ರಿ, ಮತ್ತೆ 45 ಬಗ್ಗೆ ಹೇಳಿದ್ರಿ. ಈಗ ಸುದೀಪ್ ಸರ್ ಅದೇನೇ ಅವತ್ತು ಹೇಳಿದ್ರು. ಅಂದ್ರೆ ಡಿಸೆಂಬರ್ 25 ನಾನು ಬರ್ತಾ ಇದ್ದೀನಿ, ಅರ್ಜುನ್ ಜನ್ಯ ಹತ್ರ ನೀವು ಬರ್ತಾ ಇದ್ದೀರಾ ಅಂತ ಕೇಳಿದ್ರಂತೆ. ಅವರು ಅದೇ ಅಭಿಪ್ರಾಯ ಇದೆ. ಅಂದ್ರೆ ನಾನು ಬರ್ತಾ ಇದೀನಿ, ನಿಮ್ಗೂ ಅದನ್ನ ತೊಂದರೆ ಆಗ್ಬೋದು ಏನೋ ಅಂತ ಕೇಳ್ಕೊಂಡು. ಅಂದ್ರೆ ಅವ್ರ ಮನ್ಸಲ್ಲಿ ಇದೆ, ಅದು ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋದಿದೆ. ಅಂಡ್ ಅದಕ್ಕೆ ಅಂತಾನೆ ಅವ್ರು ಮುಂಚೆನೆ ಇನ್ಫಾರ್ಮ್ ಮಾಡಿದ್ರು. ಅಂಡ್ ಇವನ್ ಅರ್ಜುನ್ ಜನ್ಯ ಸರ್ ಅವರು ಕೂಡ ಅದರಿಂದ ನನಗೂ ಏನು ಎಫೆಕ್ಟ್ ಆಗಲ್ಲ ಅಂತಾನೆ ಹೇಳಿದ್ರು. ಅಂಡ್ ಇಟ್ಸ್ ದಟ್ ಈ ಸುದೀಪ್ ಸರ್ ಅದನ್ನ ತುಂಬಾ ನೀಟಾಗಿ ಹೇಳಿದ್ರು. ಅಂದ್ರೆ 600 ಥಿಯೇಟರ್ ಇದೆ, 350 ಥಿಯೇಟರ್ ನನಗೆ, 300 ಥಿಯೇಟರ್ ನಿಮ್ಗೆ ಅಂತ ಅಂದಾಗ ಎಲ್ಲಿ ಅದು ಸ್ಟಾರ್ ವಾರ್ ಹೆಂಗಾಗುತ್ತೆ ಅಂತ ಹೇಳಿದ್ರು, ಅಥವಾ ಎಲ್ಲಿ ಜನಗಳಿಗೆ ಇದಾಗುತ್ತೆ ಅಂತ. ಒಂದು ಹಬ್ಬ ಅಂತ ಬಂದಾಗ ನಮ್ಮಲ್ಲಿ ಹಬ್ಬ ಮಾಡ್ತೀವಿ, ನಿಮ್ಮಲ್ಲಿ ಹಬ್ಬ ಮಾಡ್ತೀರಾ, ಅದನ್ನೇನಾದ್ರು ಕ್ಲಾಶ್ ಅಂತ ಹೇಳ್ತೀರಾ ಅಂತ. ಸೊ ಹಂಗಾಗಿ ಮೋಸ್ಟ್ಲಿ ಅದು ಆ ಥರ ಅವ್ರು ಹೇಳಿದ ಪ್ರಕಾರದಲ್ಲಿ ಹಿಂಗೆ ಹೋದಾಗ ಅದು ನಿಜ. ಅದು ನಾವು ಆ ಥರ ಆಗಲ್ಲ. ಬಟ್ ಎಲ್ಲಿ ಈ ಜನಗಳಿಂದ ಒಂದು ನೆಗೆಟಿವ್ ಪ್ರಮೋಷನ್ ಅಂತ ಮಾಡ್ಬಿಡ್ತಾರೆ, ಅಥವಾ ನೆಗೆಟಿವ್ ಯಾವಾಗ ಸ್ಪ್ರೆಡ್ ಮಾಡ್ತಾರೋ ಅಲ್ಲಿಂದ ಸ್ಟಾರ್ ವಾರು ಅಥವಾ ಈ ಥರ ಇದು ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ಜನಗಳು ಕೆಲವರು ಆನೆಸ್ಟ್ ಆಗಿ ನೋಡಿ ಅದನ್ನ ಸೆಲೆಬ್ರೇಟ್ ಮಾಡಿದವರು ಇದ್ದಾರೆ. ಸುದೀಪ್ ಸರ್ ಸಿನಿಮಾ ನೋಡಿ ಇಷ್ಟಪಟ್ರು, ಈ ಕಡೆ 45 ಸಿನಿಮಾ ನೋಡಿ ಇಷ್ಟಪಟ್ರು. ಯಾಕಂದ್ರೆ ಶಿವಣ್ಣ ಮತ್ತೆ ಉಪಿ ಸರ್ ಮತ್ತೆ ರಾಜ್ ಬಿ ಶೆಟ್ಟಿ ಅವ್ರನ್ನೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನೋಡೋದು ಕೂಡ ಅದು ಇಟ್ಸ್ ಲೈಕ್ ಎ ಸೆಲೆಬ್ರೇಷನ್. ಸೊ ಹಂಗೆ ಮಾರ್ಕ್ನು ಅದೇ ಒಂದು ಇನ್ನೊಂದು ಡಿಫ್ರೆಂಟ್ ಜನರು ಬಂತು. ಸೊ ಜನಗಳು ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ನಾನು ಅದನ್ನೇ ಹೇಳೋದು, ಸ್ಟಾರ್ ವಾರ್ ಅಂತ ಸ್ಟಾರ್ಗಳ ಮಧ್ಯೆ ಇಲ್ಲ. ಅವ್ರ ಮಧ್ಯೆ ನನ್ನ ಪ್ರಕಾರ ಏನೋ ಅಂದ್ರೆ ಒಂದು ಕಾಂಪಿಟೇಷನ್ ಇರುತ್ತೆ ಅಷ್ಟೇ, ವಾರ್ ಅಂತೂ ಇರಲ್ಲ. ಅಂದ್ರೆ ಇಟ್ಸ್ ಜಸ್ಟ್ ದಟ್ ನಾನು ಕೆಲಸ ಮಾಡ್ತೀನಿ, ನೀವು ಕೆಲಸ ಮಾಡ್ತಿದ್ದೀರಾ, ಯಾರ ಕೆಲಸ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋದು ಒಂದಿರುತ್ತೆ. ಆ ಒಂದು ಇದರಲ್ಲಿ ಓಕೆ, ನೀವು ಚೆನ್ನಾಗಿ ಅಚೀವ್ ಮಾಡೋಣ, ಇನ್ನೊಂದು ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ ಅಷ್ಟೇ. ನಾಳೆ ದಿವಸ ನಾನು ಕೆಲಸ ಚೆನ್ನಾಗಿ ಮಾಡ್ಬೇಕಪ್ಪ ಅಂದ್ರೆ ಅವ್ರು ಇನ್ಸ್ಪೈರ್ ಮಾಡಿರ್ತಾರೆ. ಈಗ ನಮಗೂ ಇವ್ರು ಇಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಸಿನಿಮಾ ನಾನೇನೋ ಅಚೀವ್ ಮಾಡಬೇಕು ಅಂತ ಇರುತ್ತೆ. ಸೊ ಆ ಕಾಂಪಿಟೇಷನ್ ಇರುತ್ತೆ, ಆ ಹೆಲ್ದಿ ಕಾಂಪಿಟೇಷನ್ ಇರುತ್ತೆ. ಬಟ್ ಅದು ಜನಗಳಿಗೆ ಬಂದಾಗ ಅದು ವಾರ್ ಥರ ಕಾಣಿಸಿರುತ್ತೆ. ಅವ್ರು ಬಿಲ್ಡ್ ಮಾಡ್ಬಿಡ್ತಾರೆ ಇದು ಅಂತ. ನಾನು ಹೇಳಿದ್ರೆ ಕಾಮನ್ ಜನಗಳ ಅಂತಾನಲ್ಲ, ಒಂದಷ್ಟು ಪರ್ಟಿಕ್ಯುಲರ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಒಂಥರ ಫೇಕ್ ಅಕೌಂಟ್ ಎಲ್ಲ ಇಟ್ಕೊಂಡಿರ್ತಾರೋ ಅವ್ರುಗಳದ್ ಬಿಲ್ಡ್ ಮಾಡೋದು. ಅಲ್ಲ, ಫಸ್ಟ್ ಆಫ್ ಆಲ್ ಅವರು ಸ್ಟಾರ್ ವಾರ್ ಆಗೋ ಬದ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು ಅನ್ನೋದು ಅವರ ಮನದಲ್ಲಿ ಇರಬೇಕು. ಅಟ್ಲೀಸ್ಟ್ ನಾವು ಯಾವ ತರ ಕಂಟೆಂಟ್ ಕೊಡ್ಬೇಕು, ನಾವ್ ಯಾವ ತರ ಫಿಲ್ಮ್ ಮಾಡ್ಬೇಕು, ನಾವ್ ಯಾವ ತರ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು ಅನ್ನೋದು ಜನಗಳಲ್ಲೂ ಇರ್ಬೇಕು. ಇವನ್ ಯಾರ್ ಫಿಲ್ಮ್ ಮಾಡ್ತಾ ಇದಾರೆ, ಹೀರೋ ಆಗಿರ್ಲಿ, ಪ್ರೊಡ್ಯೂಸರ್ ಆಗಿರ್ಲಿ, ಡೈರೆಕ್ಟರ್ ಆಗಿರ್ಲಿ, ಅವ್ರಿಗೂ ಕೂಡ ಇರ್ಬೇಕು. ಎಲ್ಲೋ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿ ಎಲ್ಲದಕ್ಕೂ ಕೂಡ ಕಂಪೇರ್ ಮಾಡ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಎಲ್ಲೋ ಮರೆ ಮಾಚ್ತಾ ಇದೆಯಾ ಅನ್ನೋದು ಒಂದ್ ಕಡೆ ಆಗ್ತಾ ಇದೆ. ಇವಾಗ ನೀವು ಎಲ್ಲೋ ನೋಡಿ, ಇವನ್ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿ, ಎಲ್ಲಾ ಸೀರೀಸ್ ಆಗಿರ್ಲಿ ಟ್ರಾನ್ಸ್ಲೇಟ್ ಆಗೋದು ಹಿಂದಿಗ್ ಟ್ರಾನ್ಸ್ಲೇಟ್ ಆಗುತ್ತೆ, ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗುತ್ತೆ, ತೆಲುಗು ಆಗುತ್ತೆ, ತಮಿಳ್ ಆಗುತ್ತೆ. ಬಟ್ ನಮ್ಮ ಕನ್ನಡದಲ್ಲಿ ಆಗಿರೋದಿಲ್ಲ. ಯಾಕೆ ಅನ್ನೋದು ಒಂದ್ ಪ್ರಶ್ನೆ ಮೂಡುತ್ತೆ. ಯಾಕೆ ಈ ತರ? ಅಂದ್ರೆ ನಿಮ್ಮ ಪ್ರಕಾರ ಕಂಟೆಂಟ್ ಬರ್ತಾ ಇಲ್ವಾ, ಅಂದ್ರೆ ಆಕ್ಟ್ ಮಾಡಕ್ ಆಗ್ತಾ ಇಲ್ವಾ ಏನು ಅಂತ ಹೇಳಿ? ಮತ್ ಇಲ್ಲಿ ಇರುವಂತ ಹೀರೋಗಳೆಲ್ಲ ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ. ಇವನ್ ನೀವು ಕೂಡ ತೆಲುಗು ಇದಕ್ಕೆ ಹೋಗಿದ್ರಿ ಅಲ್ಲ. ಆಪರ್ಚುನಿಟಿ ಹೌದು, ನಮ್ಗೆ ಎಲ್ಲಿ ಆಪರ್ಚುನಿಟಿ ಸಿಗುತ್ತೆ ನಾವು ಅಲ್ಲಿ ಹೋಗ್ಬೇಕು ಅನ್ನೋದು ಒಂದ್ ಮಾತಿರುತ್ತೆ. ಬಟ್ ಯಾಕೆ ಹೀಗ ಆಗ್ತಿರ್ಬೋದು? ಕನ್ನಡ ಇಂಡಸ್ಟ್ರಿ ಯಾಕೆ ಎಲ್ಲೋ ಒಂದ್ ಕಡೆ ಡೌನ್ ಆಗ್ತಾ ಇದೆಯಾ ಅಂತ? ಅಂದ್ರೆ ನಾನು ತೆಲುಗು ಹೋದಾಗ ನನಗೊಂದು ಅರ್ಥ ಆಗಿದ್ದು ಒಂದೇನೆ. ಅಂದ್ರೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋದಾಗ ಅಲ್ಲಿನ ಆಡಿಯನ್ಸ್ ಪಲ್ಸ್ ಏನಿದೆ ಅಂತ ನಾನು ಅಬ್ಸರ್ವ್ ಮಾಡಿದಾಗ ನನಗನ್ಸಿದ್ದು, ಅಂದ್ರೆ ತೆಲುಗು ಅವ್ರು ಹೆಂಗೆ ಅಂದ್ರೆ 4 ಜನ ಬಂದು ಸೇರಿದ್ರು ಅಂದ್ರೆ ಅವ್ರಿಗೆ ಫಸ್ಟ್ ಟಾಪಿಕ್ ಇರೋದೇ ಸಿನಿಮಾದ ಬಗ್ಗೆ. ಅವರು ನೀನ್ ಹೆಂಗಿದ್ಯಾ, ಕಾಫಿ ತಿಂದ, ಊಟ ಮಾಡೋದಿರೋ ಅದನ್ನು ಕೇಳಲ್ಲ. ಅವರು ಕಾಫಿ ಕುಡ್ದ, ಅದೇನು ಇಲ್ವಲ್ಲ ಟಾಪಿಕ್ ಅಲ್ಲಿ ಅವ್ರಿಗೆ. ಆ ಸಿನಿಮಾ ಬಂತು ನೋಡ್ದ, ಇವ್ರ ಸಿನಿಮಾ ಬಂತು ನೋಡ್ದ, ಅವ್ರಿಗೆ ಸಿನಿಮಾದೇ ಅವ್ರಿಗೆ ದೊಡ್ಡ ಪ್ರಪಂಚ. ಅಂಡ್ ನಾನು ಹೋದಾಗ ನನ್ನ ಅಸಿಸ್ಟೆಂಟ್ಗಳಾಗಿರ್ಬೋದು ಅಥವಾ ನಮ್ಮ ಕ್ರೂ ಆಗಿರ್ಬೋದು, ಅವ್ರುಗಳೆಲ್ಲ ಇದ್ರೆ ನಾವು ಕನ್ನಡದಲ್ಲಿ ಇದ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರು, ಕನ್ನಡ ಜನಗಳು ಕನ್ನಡ ಸಿನಿಮಾ ಬಗ್ಗೆ ಮಾತಾಡಲ್ಲ. ಅವ್ರು ಅಲ್ಲಿ ಕೇಳ್ತಿರ್ತಾರೆ ನಮ್ಗೆ, ಸರ್ ಅಣ್ಣ KGF ಹೆಂಗಿತ್ತು ಅಣ್ಣ, KGF ಎಲ್ಲ ಹೆಂಗಾಯ್ತು, ಕಾಂತಾರ ಹೆಂಗಾಯ್ತು, ಅಂದ್ರೆ ಅವ್ರಿಗೆ ತಲುಪಿರೋ ಸಿನಿಮಾಗಳ ಬಗ್ಗೆ ಇನ್ನೂ ಕೇಳ್ತಾರೆ. ಅದ್ರದ್ದು ಟ್ರಾನ್ಸ್ ಇಂದ ಬರದೇ ಇಲ್ಲ ಹೊರಗಡೆ ಅವರು. ಇವತ್ತಿಗೂ ಅವ್ರು ಆ KGF ಸಿನಿಮಾನ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ ತೆಲುಗುಲಿ, ಮೋಸ್ಟ್ಲಿ ಅದು ಹೆಂಗೆ ಅಂತ ಹೇಳಕ್ಕಾಗಲ್ಲ. ಅದು ಬಂದ್ರು ಇವತ್ತು ಅದೇ ಹಾಡುಗಳು ಹಾಕೊಂಡು ಕೇಳ್ತಿರ್ತಾರೆ. ನಾನು ಆಲ್ಮೋಸ್ಟ್ 4, 5, 6, 7 ಇಯರ್ಸ್ ಆಯ್ತು ನಾನು ತೆಲುಗು ಇಂಡಸ್ಟ್ರಿಗೆ ಹೋಗಿ. ಯಾವಾಗ KGF ಬಂತೋ
ಆಗ್ಲಿಂದನೂ ಆ ಟಾಪಿಕ್ 2 ಬಂತು, ಕಾಂತಾರ ಬಂತು, ಎಲ್ಲಾನು ಅದ್ರ ಬಗ್ಗೆ ಹೆಂಗ್ ಹೇಳ್ತಿರ್ತಾರೆ ಅಂದ್ರೆ ನಾವು ಇಂಡಸ್ಟ್ರಿನ ಬೆಳ್ಸೋದು ನಾವೆಷ್ಟೇ ಕಷ್ಟಪಟ್ರು ಜನಗಳು ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಬಹುಶಃ ಆ ಆ ಒಂದು ಚಿತ್ರರಂಗ ಅಥವಾ ಸಿನಿಮಾನ ಸೆಲೆಬ್ರೇಟ್ ಮಾಡೋ ಜನಗಳು ಕಮ್ಮಿ ಆಗಿದ್ದಾರೆ ಅಂತ ಕಡಿಮೆ ಅನ್ಸುತ್ತೆ. ಆಗಿದ್ದಾರೆ. ಅಂದ್ರೆ ಈಗ ಬೆಂಗಳೂರು ಏನಾಗೋಯ್ತು ಅಂತಂದ್ರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇದು Yeah. ಇಷ್ಟೆಲ್ಲ ಮಾತ್ರ ಅಷ್ಟು ದೊಡ್ಡವನಲ್ಲ, ಬಟ್ ನಾನು ಹ್ಮ್. ಅಬ್ಸರ್ವ್ ಮಾಡಿರೋ ಪ್ರಕಾರ ಹ್ಮ್. ಬೆಂಗಳೂರು ರಿಯಲ್ ಎಸ್ಟೇಟ್ ವೈಸ್ ಬೆಳೆಯಕ್ಕೆ ಸ್ಟಾರ್ಟ್ ಆಗೋಯ್ತು. ಎಲ್ಲ ಒಂಥರ ಕಮರ್ಷಿಯಲ್ ಆಗೋದ್ರು. ಆಮೇಲೆ ಇಲ್ಲಿಂದ ಬೇರೆ ಬೇರೆ ಜನಗಳು ಬಂದ್ರು. ಮೋಸ್ಟ್ಲಿ ಆ ಒಂದು ಬಿಸ್ನೆಸ್ ಪಾಯಿಂಟ್ ಇಲ್ಲಿ ಬೆಳೀತಾ ಹೋಯ್ತು. ಮೋಸ್ಟ್ಲಿ ಇಂಡಸ್ಟ್ರಿ ಬೆಳೆಯಕ್ಕೆ ಅವಕಾಶ ಸಿಗ್ಲಿಲ್ವೇನೋ ಅಥವಾ ಸಿನಿಮಾನ ಬೆಳ್ಸಕ್ಕೆ ಇಲ್ಲಿ ಜನಗಳು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ವೇನೋ ಅಂತ ಅನಿಸ್ತು. ಅಂದ್ರೆ ಈಗ ನೀವು ಹೈದರಾಬಾದೇ ತಗೊಳ್ಳಿ, ಹೈದರಾಬಾದ್ಗೂ ಬೆಂಗಳೂರು ಕಂಪೇರ್ ಮಾಡಿದ್ರೆ ಈಗ ಹೈದರಾಬಾದ್ ಬೇರೆ ತರ ಡೆವಲಪ್ ಆಗಿದೆ. ಅಂದ್ರೆ ರೋಡ್ ವೈಸ್ ಇದೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹ್ಮ್. ಬಟ್ ಬೆಂಗಳೂರು IT ಫಸ್ಟ್ ಬಂದಿರೋದ್ರಿಂದ ಬೆಂಗಳೂರು ಡೆವಲಪ್ ಆದಂಗೆ ಇನ್ನೂ ಹೈದರಾಬಾದ್ ಆಗಿಲ್ಲ ನನ್ನ ಪ್ರಕಾರ. ಬಟ್ ಅಲ್ಲಿ ಸಿನಿಮಾಗೆ ಅಂತಂತಾನೆ ಅಷ್ಟು ಪ್ರಾಮಿನೆನ್ಸ್ ಕೊಡ್ತಾರೆ, ಪ್ರಿಯಾರಿಟಿ ಇದೆ. ಆ್ಯಂಡ್ ನಿಮ್ಮ ಫಿಲ್ಮ್ ನಗರ ಅಂತ ಒಂದು ಏರಿಯಾನೇ ಇದೆ. ಅಥವಾ ರಾಮೋಜಿ ಫಿಲ್ಮ್ ಸಿಟಿ ಅಂತ ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ನಿಮಗೆ ಶೂಟಿಂಗ್ ಮಾಡೋಕ್ಕೆ ದೊಡ್ಡ ದೊಡ್ಡ ಮನೆಗಳೆಲ್ಲ ಸಿಕ್ಬಿಡುತ್ತೆ. ಎಲ್ಲೋದ್ರೂ ಸ್ಟುಡಿಯೋಗಳಿದೆ. ಅಂದರೆ ಅಲ್ಲಿ ಏನಾಯಿತು ಮೋಸ್ಟ್ಲಿ ಅಲ್ಲಿನ ಜನಸಂಖ್ಯೆನೂ ನಾವು ಟೆಕ್ನಿಕಲ್ ಆಗಿ ಹೇಳ್ಬೇಕು ಅಂತಂದರೆ ಇಲ್ಲಿಗಿಂತ ಜನಸಂಖ್ಯೆ ಜಾಸ್ತಿ ಅಲ್ಲಿದೆ. ಅದು 2 ಸ್ಟೇಟ್ ಇರೋದ್ರಿಂದ. ಆ್ಯಂಡ್ ಅಲ್ಲಿ ಜನಗಳು ಸಿನಿಮಾನ ನೋಡೋ ರೀತಿ, ಪ್ರೀತಿಸೋ ರೀತಿ ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ಅನ್ಸುತ್ತೆ. ಆ್ಯಂಡ್ ಅದರಿಂದ ಏನಾದ್ರು ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ಅಂದರೆ ಆ ಟೈಮಿಂದನೂ ನಾನು ತೆಲುಗುದು ನೋಡ್ಕೊಂಡು ಬಂದರೆ ಆ ಸಿನಿಮಾಗಳನ್ನೆಲ್ಲ ಅವ್ರಿಗೆ ಅದು ತೆಲುಗು ಆಡಿಯನ್ಸ್ ಹೆಂಗಿದ್ದಾರೆ ಅಂತದ ಅವ್ರಿಗೆ ಎಲ್ಲನೂ ಒಂಥರ ವಾವ್ ಅನ್ನೋ ಥರ ತೋರಿಸ್ಬಿಟ್ರೆ ನೀವು ಅವ್ರ ಆರ್ಟಿಸ್ಟ್ ಥರ ನೋಡೋದೇ ಇಲ್ಲ. ಅಂದರೆ ತುಂಬ ಏನೋ ಬೇರೆ ಪ್ರಪಂಚದಿಂದ ಬಂದಿರೋ ಥರ ನೋಡೋದು ಅವರು. ಅಂದರೆ ಅವರು ಆ ಸಿನಿಮಾನ ಸೆಲೆಬ್ರೇಟ್ ಮಾಡೋ ರೀತಿ ಬೇರೆ ಇದೆ, ಅಥವಾ ಆರ್ಟಿಸ್ಟ್ಗಳನ್ನ ನೋಡೋ ರೀತಿ ಬೇರೆ ಇದೆ. ಅವ್ರಿಗೊಂದು ಅದೇನೋ ವ್ಯಾಲ್ಯೂ ಕೊಡ್ತಾರಲ್ಲ, ಅದು ತುಂಬ ಬೇರೆ ಥರ ಇದೆ ಅಂತ ಅನ್ಸುತ್ತೆ. ಕನ್ನಡದವ್ರು ಹಂಗಿಲ್ಲ ಅಂತಲ್ಲ, ಕನ್ನಡದವ್ರು ಎತ್ತಿ ಮೆರೆಸ್ಬಿಟ್ಟಿದ್ದಾರೆ. ಕನ್ನಡದವರು ಅದಕ್ಕಿಂತ ಚೆನ್ನಾಗೂ ನೋಡ್ಕೊಂಡಿದ್ದಾರೆ. ಬಟ್ ಹೋಗ್ತಾ ಅಂದರೆ ಅವತ್ತಿನ ಜನ್ರೇಷನ್ ಇವತ್ತಿನ ಜನ್ರೇಷನ್ ಹೋಗ್ತಾ ಏನಾಯಿತು ಅಂತಂದರೆ ಎಲ್ಲ ಹಿಂಗೆ ಸ್ಪ್ರೆಡ್ ಆಗೋದ್ರೇನೋ ಅಂತ ಅನ್ಸುತ್ತೆ. ರಿಯಲ್ ಎಸ್ಟೇಟ್ ಬೆಳೀತಾ ಇಲ್ಲಿದ್ದು IT ಆಗ್ತಾ ಬೇರೆ ಸ್ಟೇಟಿಂದ ಇಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದ್ರಿಂದ ಇಲ್ಲಿ ನೇಟಿವಿಟಿ ಮಿಸ್ ಆಯ್ತೇನೋ. ಅಂದರೆ ಈಗ ನೀವು ನಾರ್ತ್ ಈಸ್ಟ್ಗಳು ಅಷ್ಟು ಜನ ಬಂದರು, ಮತ್ತು ಬೇರೆ ಬೇರೆ ಸ್ಟೇಟಿಂದ ಬಂದರು. ಸಿನಿಮಾ ನೋಡ್ತಾ ಕನ್ನಡ ಸಿನಿಮಾಗಳು ಕನ್ನಡ ಸಿನಿಮಾಗೆ ಅಂತ ಇದ್ದಿದ್ದು ಆಡಿಯನ್ಸ್ಗಳು ಬೇರೆ ಲ್ಯಾಂಗ್ವೇಜ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ? ಬಿಕಾಸ್ ಬೇರೆ ಲ್ಯಾಂಗ್ವೇಜ್ ಜನಗಳು ಇಲ್ಲಿದ್ದಾರೆ. ಅದು ನಮ್ಮ ಮೇಜರ್ ಡ್ರಾಬ್ಯಾಕ್. ಅಂದರೆ ನಾವು ಯಾವುದೇ ಬರೀ ಆಡಿಯನ್ಸ್ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಅಂದರೆ ನಾವು ಟೆಕ್ನಿಕಲಾಗಿ ಯೋಚನೆ ಮಾಡಿದಾಗ ಮಾತ್ರ ಇದನ್ನ ಗೊತ್ತಾಗುತ್ತೆ. ಅಂದರೆ ಈಗ ಥಿಯೇಟ್ರ್ಗಳಿಗೆ ಇಷ್ಟೆಲ್ಲ ಥಿಯೇಟ್ರ್ಗಳಿದ್ರು ಬಟ್ ಜನ ಯಾರಿದ್ದಾರೆ ಇಲ್ಲಿ? ಎಲ್ಲ ಕನ್ನಡದವ್ರು ಕಮ್ಮಿ ಆಗಿದ್ದಾರೆ. ಬೆಂಗಳೂರಲ್ಲಿ ನೀವು ನೋಡಿದ್ರೆ ಎಷ್ಟು ಜನ ಸಿಗ್ತಾರೆ ಅಂದರೆ ಎಲ್ಲ ನಾರ್ತಿಗಳಿದ್ದಾರೆ, ಅಥವಾ ತಮಿಳವ್ರು ಇದ್ದಾರೆ, ತೆಲುಗುವ್ರು ಇದ್ದಾರೆ. ಅವ್ರ ಸಿನಿಮಾ ಲ್ಯಾಂಗ್ವೇಜ್ನೇ ಅವ್ರು ನೋಡ್ತಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಆ ಒಂದು ಯಂಗ್ ಕಲ್ಚರ್ ಬಂತು. ಅದರಿಂದ ನಮ್ಮ ಕನ್ನಡ ಸಿನಿಮಾನ ಎಲ್ಲೋ ಒಂದು ಸ್ವಲ್ಪ ಪಕ್ಕಕ್ಕೆ ಐತೇನೋ ಅಂತ ಅನಿಸುತ್ತೆ. ಅದಿಲ್ಲ ಅಂದರೆ ನಾನು ಹೇಳೋದು ಅಂದರೆ, ಯಾಕೆಂದರೆ ನಾನು ಈ ಒಂದು ಇದರಲ್ಲಿ ಈ ಒಂದು ಜನ್ರೇಷನ್ ಇರೋದ್ರಿಂದ ನಾವು ಆ್ಯಕ್ಟರ್ ಆಗಬೇಕು ಅಂತ ಯಾಕೆ ಅಂತ ಬಂದಿರೋದು, ನಾವು ಸಿನಿಮಾನ ನಾವು ಆರಾಧಿಸಿದ್ವಿ, ನಾವು ಪೂಜಿಸಿದ್ವಿ. ನಮಗೂ ಸಿನಿಮಾ ಅಂದರೆ ಅಷ್ಟು ದೊಡ್ಡದಾಗಿ ನೋಡಿದ್ದಕ್ಕೆ ನಾವು ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡ್ವಿ. ನಾವು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಅದು ಹೋಗ್ತಾ ಏನಾಗಿದೆ, ಈ ಥರ ಎಲ್ಲ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಅದು ಜನಗಳ ಮನಸ್ಸಿಗೆ ಬರಬೇಕು. ಅಂದರೆ ನಮ್ಮ ಕನ್ನಡ ಚಿತ್ರರಂಗ ಇದು ನಾವೆಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ನೇಟಿವಿಟಿ ಎಲ್ಲಿ ಮಿಸ್ ಆಗ್ತಾ ಇದೆ, ಬೇರೆಯವ್ರಿಗಿಂತ ನಾವೇನು ಕಮ್ಮಿ ಇಲ್ಲ ಮೈಂಡ್ಸೆಟ್ ನಾವು ಯಾವಾಗ ತೊಗೋತೀವೋ ಆವಾಗ ನಮ್ಮ ಕನ್ನಡ ಇಂಡಸ್ಟ್ರಿನೂ ಬಂದೇ ಬರ್ತೀವಿ. ಅಂದರೆ ನನಗೆ ಒಂದು ನಂಬಿಕೆ ಇರೋದು, ಈಗ KGF, ಕಾಂತಾರ ಅಥವಾ ಇನ್ನೊಂದು ಬೇರೆ ಸಿನಿಮಾಗಳೆಲ್ಲ ಹೇಗೆ ಅದೊಂದು ವೇವ್ ಥರ ಬಂದು ಹೊಡೀತೋ ಹಂಗೆ ಅದೊಂಥರ ಮೋಸ್ಟ್ಲಿ ಅದೊಂದು ರೀಸೈಕಲ್ ಥರ ಆಗ್ಬೋದು ಅನಿಸುತ್ತೆ. ನಮಗೆ ಈಗ ಡೌನ್ ಆಗುತ್ತೆ ಅನ್ನೋ ಗ್ರಾಫ್ ಥರ ಅದು. ಮತ್ತೆ ಅದನ್ನೆಲ್ಲ ಬೀಟ್ ಮಾಡೋಕ್ಕೆ ಒಂದೊಂದು ಸಿನಿಮಾಗಳು ಬರುತ್ತೆ. ಎಸ್.